ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾಗೆ ಬಿಗ್ ಡೇ ಇವತ್ತು. ಕೆಲವೇ ಕ್ಷಣಗಳಲ್ಲಿ ನಟಿ ರನ್ಯಾ ಜಾಮೀನು ಅರ್ಜಿ ಆದೇಶ ಬರುತ್ತೆ. ಆರ್ಥಿಕ ಅಪರಾಧದ ವಿಶೇಷ ಕೋರ್ಟ್ನಲ್ಲಿ ಆದೇಶವನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿಗಳು. ರನ್ಯಾ ಪಾಲಿಗೆ ಶುಕ್ರವಾರ ಶುಭಾನೋ ಅಥವಾ ಅಶುಭಾನೋ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಆದೇಶ ಬರಬೇಕಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಯಾಗಿರುವಂಥ ನಟಿ ರನ್ಯಾ ರಾವ್ಗೆ ಈಗ ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಜೊತೆಗೆ ಅವರ ಮೊಬೈಲನ್ನು ಕೂಡ ಸೀಸ್ ಮಾಡಿಟ್ಕೊಂಡಿರೋದ್ರಿಂದ ಮೊಬೈಲ್ನಲ್ಲಿ ಯಾರೆಲ್ಲ ಲಿಂಕ್ ಇತ್ತು, ಯಾವ ಮಂತ್ರಿಗಳ ಲಿಂಕ್ ಇದೆ, ಅಧಿಕಾರಿಗಳ ಲಿಂಕ್ ಏನಿದೆ, ಯಾವ ಬಿಸ್ನೆಸ್ ಮೆನ್ಗಳ ಲಿಂಕ್ ಇದೆ, ಯಾವ ಜ್ಯುವೆಲರಿ ಶಾಪ್ಗಳ ಲಿಂಕ್ ಇದೆ, ಹೇಗೆ ಇದು ನಡೀತಾ ಇತ್ತು, ಆಮೇಲೆ ಅದು 6 ಅಡಿದೇನೋ ಯಾರೋ ವ್ಯಕ್ತಿ ಹೇಳಿದರು ಅಂದ್ರೆ 6 ಅಡಿ ಯಾರೋ ವ್ಯಕ್ತಿ ಇಲ್ಲಿ ಬಂದಾಗ ಯಾರಿಗೆ ಹೇಳಕ್ಕೆ ಹೇಳಿದರು, ಅದ್ರ ಕಾಂಟ್ಯಾಕ್ಟ್ ಏನು, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ತೆಗಿಬೇಕಾಗಿದೆ ಈಗ. ಸೊ ಅದರ ವಿಚಾರಣೆಯನ್ನು ಈಗ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೆಲವು ವಿಚಾರಗಳು ಮಾತ್ರ ಆಚೆ ಬರ್ತಾ ಇದೆ, ಇನ್ನೂ ಕೆಲವು ಪ್ರಮುಖವಾಗಿರುವಂಥದ್ದು ಆಚೆ ಬರಬೇಕಾಗಿದೆ. ಸೊ ನಟಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘಿಸಿದಂತಹ ಪ್ರಕರಣ ಏರ್ಪೋರ್ಟ್ನಲ್ಲಿ ಡಿಐಜಿ ವಂಶೀಕೃಷ್ಣ ನೇತೃತ್ವದಲ್ಲಿ ಈಗ ತನಿಖೆ ನಡೀತಾ ಇದೆ. ರನ್ಯಾ ರಾವ್ ಬಂದ ದಿನದ ಸಿಸಿಟಿವಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ವಾಹನದ ದುರ್ಬಳಕೆಯನ್ನ ಮಾಡಿಕೊಂಡ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು, ಗುಪ್ತಚರ ಇಲಾಖೆಯ ಧನುಷ್ ವಿಚಾರಣೆಯನ್ನು ನಡೆದಿದೆ. ಇಬ್ಬರ ಹೇಳಿಕೆಯನ್ನ ತನಿಖಾ ತಂಡ ಈಗ ದಾಖಲಿಸಿಕೊಂಡಿದೆ. ನಟಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಇಬ್ಬರನ್ನ IPS ಅಧಿಕಾರಿಗಳನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ಅವರಿಬ್ಬರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರೂ ಕೂಡ ಈಗ ತನಿಖೆಯನ್ನು ಮಾಡುವಂಥ ಆರಂಭದಲ್ಲಿ ಮೊದಲನೇದಾಗಿ ಏರ್ಪೋರ್ಟ್ನಲ್ಲಿ ಏನಾಯಿತು ಏನಿಲ್ಲ ಅನ್ನುವಂಥದ್ರ ಬಗ್ಗೆ CCTV ಫುಟೇಜನ್ನು ತಗೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಆದೇಶ ಎಷ್ಟು ಗಂಟೆಗೆ ಬರ್ಬೋದು, ಅವರ ಬೇಲು, ಇನ್ನೊಂದು ಕಡೆಗೆ ಈಗ ತನಿಖೆ ಯಾವ ರೀತಿಯಲ್ಲಿ ಆರಂಭವಾಗಿದೆ ಅಂತ ಹೇಳಿ. ಅರುಣ್, ಈಗಾಗಲೇ ಇಬ್ಬರು ಏನು ಬಸವರಾಜು ಮತ್ತು ಧನುಷ್ ಏನಿದ್ದಾರೆ ಅವರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. 3ನೇ ತಾರೀಕು ಯಾರೆಲ್ಲ ಅಲ್ಲಿಗೆ ಹೋಗಿದ್ರು ಅನ್ನೋ ಸಂಬಂಧಪಟ್ಟ ಹಾಗೆ ಅವರ ಹೇಳಿಕೆಗಳನ್ನ ಪಡ್ಕೊಂಡು ನಂತರದಲ್ಲಿ ಅವತ್ತಿನ CCTV ಏನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ರನ್ಯಾನ ಯಾರೆಲ್ಲ ಬರಮಾಡ್ಕೊಳ್ಳೋಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ಆ ಜಾಗದಲ್ಲಿದ್ದಂಥ CCTVಯನ್ನು ವಶಕ್ಕೆ ಪಡೆದು ಒಂದು ಕಡೆ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ರನ್ಯಾ ರಾವ್ದು ಜಾಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಆದೇಶ ಕೂಡ ಹೊರಗಡೆ ಬರಬೇಕಾಗುತ್ತೆ. ಈಗಾಗಲೇ 2 ಕಡೆ ಪರ ವಕೀಲರು ವಾದ ಪ್ರತಿವಾದ ಕೂಡ ಮುಕ್ತಾಯ ಆಗಿರುವಂಥದ್ದು. ಪ್ರಾರಂಭದಲ್ಲಿ ನಟಿ ರನ್ಯಾ ಈ ಚಿನ್ನವನ್ನು ಸಾಗಾಟ ಮಾಡಿದ ಸಂಬಂಧಪಟ್ಟ ಹಾಗೆ ನನಗೆ ಯಾರೋ ಬೆದರಿಕೆ ಹಾಕಿದ್ರು, ಅವರ ಬೆದರಿಕೆಯಿಂದ ನಾನು ಈ ರೀತಿಯಾಗಿ ಚಿನ್ನ ಸಾಗಾಟ ಮಾಡಿದೆ ಅನ್ನೋದನ್ನು ಒಪ್ಕೊಂಡಿದ್ರು. ನಂತರದಲ್ಲಿ ಈಗ ವರ್ಷೆ ಬದಲಿಸಿರುವ ನಂತರ ಇವತ್ತು ಪರತ್ನಗರ ಜೈಲಲ್ಲಿ ಅವರು ಕೆಲವೊಂದು ಅಧಿಕಾರಿಗಳ ಬಳಿ ದೂರು ಕೊಟ್ಟಿರೋ ಪ್ರಕಾರ ನಾನು ಯಾವುದೇ ಚಿನ್ನಾಭರಣವನ್ನು ಸಾಗಾಟ ಮಾಡಿಲ್ಲ, ನಾನು ಬಲವಂತವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಯತ್ನ ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ನಡುವೆಯಲ್ಲಿ CBI ಅಧಿಕಾರಿಗಳು ತನಿಖೆ ನಡೆಸ್ಕೊಂಡು ಅವರು ಕೂಡ ವಿವಿಧ ಕಡೆಗಳಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ED ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂಥದ್ದು. ಕೋರಮಂಗಲ ಮತ್ತು ರನ್ಯಾ ರಾವ್ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಈ 3 ತಂಡಗಳು ಕೂಡ ಕೇಂದ್ರದ 3 ತಂಡಗಳ ತನಿಖೆ ನಡುವೆಯಲ್ಲಿ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಇವತ್ತು ಆಕೆಯ ಜಾಮೀನು ಅರ್ಜಿ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಒಂದು ವೇಳೆಯಲ್ಲಿ ಆಕೆಗೆ ಜಾಮೀನು ಸಿಕ್ಕರೂ ಕೂಡ ಇನ್ನೂ CBI ಬಾಕಿ ಇರುವಂಥದ್ದು ED ಅವರು ಕೂಡ ವಶಕ್ಕೆ ಪಡೆಯೋಕ್ಕೆ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮತ್ತು ಈ ದೊಡ್ಡ ಮಟ್ಟದ ಚಿನ್ನಾಭರಣ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಇಬ್ಬರು ಸಚಿವರ ಹೆಸರುಗಳು ಕೇಳಿಬಂದಿತ್ತು, ಮತ್ತು ಸ್ವಾಮೀಜಿ ಒಬ್ಬರ ಹೆಸರು ಕೇಳಿಬಂದಿತ್ತು. ಎಲ್ಲ ಪಾತ್ರಗಳ ಬಗ್ಗೆ ಇನ್ನೂ ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇರೋ ಕಾರಣಕ್ಕಾಗಿ ಇಷ್ಟು ಬೇಗ ಆಕೆಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಡೌಟ್ ಆಗಿರುವಂಥದ್ದು. ಯಾಕೆಂದರೆ ಇನ್ನೂ ಕೂಡ DRI ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ, ಅದರ ಆಳ ಅಗಲ ನೋಡಬೇಕಾಗುತ್ತೆ. ಅದರ ನಡುವದಲ್ಲಿ CBI ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ. ED ಅಧಿಕಾರಿಗಳು ಕೂಡ ಇನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇರೋ ನಿಟ್ಟಿನಲ್ಲಿ ಇವತ್ತು ಬಹುತೇಕ ನಟಿ ರನ್ಯಾಗೆ ಜಾಮೀನು ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಒಂದು ವೇಳೆಯಲ್ಲಿ ಸಿಕ್ಕರೂ ಕೂಡ ಮತ್ತೆ CBI ಮತ್ತು ED ಅಧಿಕಾರಿಗಳು ಕೂಡ ಕಸ್ಟಡಿಗೆ ಪಡೆಯುವಂಥ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅರುಣ್. ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.